ಬರ್ತಾರೆ. ಇವಾಗ ನಡ್ಕೊಂಡು ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಹಾಕಿ ಯಾರು ಬರ್ತಾರೆ? ಅಂದ್ರೆ ಅವ್ರಿಗೆ ಒಬ್ಬರೇ ನಡೆಯಕ್ಕೆ ಆಗ್ತಾ ಇರಲಿಲ್ಲ, ಕುತ್ಕೊಳಕ್ ಆಗ್ತಾ ಇರಲಿಲ್ಲ. ಯಾವಾಗಲೂ ಅವ್ರ ಅಮ್ಮ ಬಂದು ಸಪೋರ್ಟ್ ಆಗಿ ಇರಬೇಕಾಗಿತ್ತು. ಸೊ ಇವಾಗ ಬಂದ್ಬಿಟ್ಟು 20 ದಿನ ಆಯ್ತು ಸರಾಕೆರೆಗೆ ಬಂದು ರೆಗ್ಯುಲರ್ ಆಗಿ ಥೆರಪಿನ ಮಾಡ್ತಾ ಇದ್ದಾರೆ. ಇವತ್ತು ಅವರೇ ನಿರ್ಧಾರಿಸ್ತಾ ಇದ್ದಾರೆ. ಸರಿನೇ ಅಪ್ಪ ಅಮ್ಮ, ಅವ್ರಿಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ. ಇವತ್ತು ಅವರೇ ಏನು ಮಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ, ಅವರೇ ಪೊಸಿಷನ್ ಚೇಂಜ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಇದರಿಂದ ಸರಾಕೆರೆ ಅಂತ ಹೇಳಿದ್ರು. ಸೊ ಎಲ್ಲೂ ಗುಣ ಆಗದಿರೋ ಪ್ರಾಬ್ಲಮ್ಮು ಇವತ್ತು 20 ದಿನಕ್ಕೆ ನಮ್ಮ ಸರಾಕೆರೆ ಏನಾಗಿದೆ, ಗುಣ ಆಗಿದೆ. ಬಟ್ ಅವರಿಗೆ ಕನ್ನಡ ಬರಲ್ಲ, ಮಾತಾಡ್ತಾರೆ. ಸರಿನಾ? ಓಕೆ, ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಮುಂಚೆ ಬಂದ್ಬಿಟ್ಟು ಅವ್ರಿಗೆ ಯಾರಾದ್ರೂ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ, ವಾಶ್ರೂಮ್ ಹೋಗಕ್ಕೆ. ಸರಾಕೆರೆಯಲ್ಲಿ ಗುಣ ಆಗಿದೆ. ಸರಾಕೆರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? నడిచి కూర్చుంటున్నా, మళ్ళీ మీద నడుస్తూ కూర్చుంటున్నా. చేయి కూడా లేపలేము, పూర్తిది సచ్చు. ఇప్పుడు చేయిలో లేపగలుగుతున్నా. ಕೈಗೂ ಎತ್ತಕ್ಕೆ ಬರ್ತಾ ಇರಲಿಲ್ಲ. ವಾಶ್ರೂಮ್ ಹೋಗಕ್ಕೆ ಅಮ್ಮ ಬೇಕಾಗಿತ್ತು, ಎಲ್ಲದಕ್ಕೂ ಅಮ್ಮ ಬೇಕಾಗಿತ್ತು. ಇವತ್ತು ಅವರೇ ಅವ್ರ ಕೆಲಸ ಮಾಡ್ಕೊಳೋ ಥರ ಆಗಿದೆ. ಜೇನು ಮಾತ್ರ ಎಲ್ಲ ಕುಡ್ತಿದ್ದೀರಾ, ನೀರು ಕುಡ್ತೀರಾ, ಬೆಡ್ಡ ಥೆರಪಿ ಮಾಡಿದ್ದೀರಾ, ಅದರಲ್ಲೇ ಗುಣ ಆಗಿದೆ. ಖುಷಿ ಆಗುತ್ತಮ್ಮ? ಅಮ್ಮ ನಿಮಗೆ ಖುಷಿ ಆಗುತ್ತಾ? ಖುಷಿ ಆಗುತ್ತೆ. ಸೊ ಇವರು ಬಂದ್ಬಿಟ್ಟು ನಾವು ಇಲ್ಲಿಂದ ಬರೋಕ್ಕೇನೆ ನಾವೇನಂತೀವಿ, ಅಯ್ಯೋ ದೂರ ಆಯಿತು ಮೇಡಮ್, ನಮಗೆ ಕಾಯಕ್ಕಾಗಲ್ಲ ಅಂತೀವಲ್ಲ. ಈಗ ಆಂಧ್ರದಿಂದ ಬರ್ತಾ ಇದ್ದಾರೆ, ಡೈಲಿ ಅಷ್ಟು ಖರ್ಚು ಮಾಡ್ಕೊಂಡು ಇವತ್ತು ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಆ ಟ್ರೀಟ್ಮೆಂಟ್ಗೆ ತಕ್ಕಂತೆ ಇವತ್ತು ಅವ್ರು ಗುಣ ಆಗಿದೆ. ಸರಿನಾ ಅಮ್ಮ? ಇದನ್ನೇ ನಾವು ಸರಾಕೆರೆ ಅಂತ ಹೇಳೋದು. ಸರಿನಾ? ಇದೇ ಥರ ಯಾರಿಗಾದ್ರು ಪ್ರಾಬ್ಲಮ್ ಇರೋ ದಯವಿಟ್ಟು ತಿಳಿಸಿ, ಅವ್ರನ್ನೂ ಗುಣ ಮಾಡೋಕ್ಕೆ ಹೋಗ್ತಾರೆ. ಸರಿನಾ? ಥ್ಯಾಂಕ್ ಯು.